ಪಾಸ್ಕಾ ಕಾಲದ ಮೊದಲನೆಯ ಸೋಮವಾರ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆ ಕಾಲದಲ್ಲಿ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಯಹೂದ್ಯ ಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸು ದೈವ ನಿಯಮಿತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ಹಾಗೂ ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯ ಜ್ಞಾನದಲ್ಲಿ ಯೇಸು ನಿಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದರು. ನೀವು ಅವರನ್ನು ಪರಕೀಯರ ಕೈಗೊಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದ್ದೀರಿ. ಆದರೆ ದೇವರು ಅವರನ್ನು ಮೃತ್ಯುಶೂಲೆಯಿಂದ ಬಿಡಿಸಿ ಎಬ್ಬಿಸಿದರು. ಕಾರಣ ಅವರನ್ನು ಬಂಧಿಸಿಡುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಅವರನ್ನು ಕುರಿತು ದಾವೀದನು ಹೀಗೆಂದಿದ್ದಾನೆ: ಪ್ರಭು ಇಹನು ಎನ್ನ ಕಣ್ಮುಂದೆ ಸತತ, ನಾ ಹೆದರದಂತೆ ಆತನಿಹನು ಎನ್ನ ಹತ್ತಿರ. ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ, ತುಳುಕಿತು ಸಂತಸ ಎನ್ನ ನಾಲಿಗೆಯಿಂದ. ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮೃತ್ಯುದೇಹ. ಏಕೆನೆ ದೂಡಲಾರೆ ಪಾತಾಳಕ್ಕೆ ನೀನೆನ್ನ ಜೀವಾತ್ಮವನ್ನು, ಕೊಳೆಯ ಬಿಡಲಾರೆ ನೀನೊಲಿದಾತನನು. ಅಮರ ಜೀವ ಮಾರ್ಗವನ್ನೆನಗೆ ತೋರ್ಪಡಿಸಿದೆ. ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದೆನ್ನ ಭರಿತನಾಗಿಸುವೆ. ಪ್ರಿಯ ಸಹೋದರರೇ, ಪಿತಾಮಹ ದಾವೀದರಸನ ವಿಷಯದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿದೆ. ಆತನು ಮೃತನಾದನು, ಆತನನ್ನು ಸಮಾಧಿ ಮಾಡಲಾಯಿತು. ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ಆತನ ಸಮಾಧಿ ನಮ್ಮ ಮಧ್ಯೆ ಇಂದಿನವರೆಗೂ ಇದೆ. ಆತನೊಬ್ಬ ಪ್ರವಾದಿಯೂ ಆಗಿದ್ದ. ಆತನ ಸಂತತಿಯಲ್ಲೇ ಒಬ್ಬನನ್ನು ಅರಸನನ್ನಾಗಿ ಮಾಡುವುದಾಗಿ ದೇವರು ಮಾಡಿದ ವಾಗ್ದಾನವನ್ನು ಆತನು ಮರೆತಿರಲಿಲ್ಲ. ಹೀಗಿರುವಲ್ಲಿ ಕ್ರಿಸ್ತ ಯೇಸುವಿನ ಪುನರುತ್ಥಾನವನ್ನು ಮುಂಚಿತವಾಗಿ ಅರಿತು ಅದರ ವಿಷಯವಾಗಿ ಹೀಗೆಂದು ಪ್ರವಾದನೆ ಮಾಡಿದ: ಆತನನ್ನು ಪಾತಾಳಕ್ಕೆ ದೂಡಲಿಲ್ಲ, ದೇಹ ಕೊಳೆತು ಹೋಗಲು ಬಿಡಲಿಲ್ಲ. ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತಾ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಆ ವರವನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ನೀನೇ ನನ್ನೊಡೆಯ ಎಂದು ನಾ ನುಡಿದೆ. ನಿನ್ನ ಹೊರತು ನನಗಿಲ್ಲ ಒಳಿತು ಎಂದೆ. ನನ್ನ ಸ್ವತ್ತು ಸ್ವಾಸ್ಥ್ಯವೂ ನೀನೆ. ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಪ್ರಭುವಿಗೆನ್ನ ಧನ್ಯವಾದ. ಆತನೇ ನನಗೆ ಮಾರ್ಗದರ್ಶಕ. ಅಂಧಕಾರದೊಳು ನನ್ನ ಮನಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ಈ ಕಾರಣ ಹರ್ಷದಿಂದಿದೆ ಎನ್ನೆಯ ಹೃದಯ. ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಏಕೆನೆ ದೂಡುವುದಿಲ್ಲ ನೀನು ಎನ್ನನ್ನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನ್ನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು. ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು. ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾ ನಿನಗೆ ಶರಣಾಗತನು. ಘೋಷಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭುವೇ ನಿಯೋಜಿಸಿದ ದಿನವಿದು. ಹರ್ಷಿಸಿ ಆನಂದಿಸೋಣ ಇಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಆ ಮಹಿಳೆಯರು
ಭಯ ಮಿಶ್ರಿತ ಆನಂದದಿಂದ ಸಮಾಧಿಯನ್ನು ಬಿಟ್ಟು ಕೂಡಲೇ ಹೊರಟರು. ಶಿಷ್ಯರಿಗೆ ಈ ಸಮಾಚಾರವನ್ನು ಮುಟ್ಟಿಸಲು ಧಾವಿಸಿದರು. ತಟ್ಟನೆ ಯೇಸುವೆ ಅವರನ್ನು ಎದುರುಗೊಂಡು ನಿಮಗೆ ಶುಭವಾಗಲಿ ಎಂದರು. ಆ ಮಹಿಳೆಯರು ಹತ್ತಿರಕ್ಕೆ ಬಂದು ಅವರ ಪಾದಕ್ಕೆರಗಿ ಪೂಜಿಸಿದರು. ಆಗ ಯೇಸು ಅವರಿಗೆ, ಭಯಪಡಬೇಡಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಅಲ್ಲಿ ಅವರು ನನ್ನನ್ನು ಕಾಣುವರೆಂದು ತಿಳಿಸಿರಿ ಎಂದು ಹೇಳಿದರು. ಈತ ಆ ಮಹಿಳೆಯರು ಹೋಗುತ್ತಿದ್ದಂತೆ ಆತ ಕಾವಲುಗಾರರಲ್ಲಿ ಕೆಲವರು ನಗರಕ್ಕೆ ಬಂದು ನಡೆದ ಸಂಗತಿಯನ್ನೆಲ್ಲ ಮುಖ್ಯ ಯಾಜಕರಿಗೆ ವರದಿ ಮಾಡಿದರು. ಇವರು ಪ್ರಮುಖರೊಂದಿಗೆ ಸಭೆ ಸೇರಿ ಒಂದು ಸಂಚು ಹೂಡಿದರು. ಸೈನಿಕರಿಗೆ ಭಾರಿ ಲಂಚ ಕೊಟ್ಟು ಅವರ ಶಿಷ್ಯರು ರಾತ್ರಿ ವೇಳೆಯಲ್ಲಿ ಬಂದು ನಾವು ನಿದ್ರೆ ಮಾಡುತ್ತಿದ್ದಾಗ ಅವನನ್ನು ಕದ್ದುಕೊಂಡು ಹೋದರೆಂದು ಜನರಿಗೆ ಹೇಳಿರಿ. ಈ ಸುದ್ದಿ ರಾಜ್ಯಪಾಲನ ಕಿವಿಗೆ ಬಿದ್ದರೆ ನಾವು ಅವರನ್ನು ಸಮಾಧಾನ ಪಡಿಸುತ್ತೇವೆ, ನಿಮಗೇನು ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಸೈನಿಕರು ಲಂಚವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟಂತೆಯೇ ಮಾಡಿದರು. ಈ ಕಟುಕತೆ ಯಹೂದ್ಯರಲ್ಲಿ ಹಬ್ಬಿ ಇಂದಿನವರೆಗೂ ಪ್ರಚಲಿತವಾಗಿದೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪುನರುತ್ಥಾನರಾದರೇಸು ಹಾಡಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿ ಅಲ್ಲೇಲುಯಾ. ಪುನರುತ್ಥಾನರಾದರೇಸು ಹಾಡಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿ ಅಲ್ಲೇಲುಯಾ. ಅಲ್ಲೇಲುಯಾ, 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 ಅಲ್ಲೇಲುಯಾ. ಜನಿಸಿ ಧರೆಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಜನಿಸಿ ಧರೆಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಅಲ್ಲೇಲುಯಾ, 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 ಅಲ್ಲೇಲುಯಾ. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು.
ಹಲ್ಲೆಲೂಯಾ 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 ಪುನರುತ್ಥಾನರಾದರೇಸು ಹಾಡಿ ಹಲ್ಲೆಲೂಯಾ ಶಾಶ್ವತ ಜೀವ ತಂದರೇಸು ಹಾಡಿ ಹಲ್ಲೆಲೂಯಾ ಪುನರುತ್ಥಾನರಾದರೇಸು ಹಾಡಿ ಹಲ್ಲೆಲೂಯಾ ಶಾಶ್ವತ ಜೀವ ತಂದರೇಸು ಹಾಡಿ ಹಲ್ಲೆಲೂಯಾ